ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಇತ್ತೀಚೆಗೆ ಭಾವುಕರಾಗಿ ಕಣ್ಣೀರು ಹಾಕಿದ್ದು ಅನ್ಯಾಯದ ವಿರುದ್ಧವಲ್ಲ, ಬದಲಾಗಿ ಮಗ ಮತ್ತು ಅಳಿಯನನ್ನು ಬೆಳೆಸುವುದಕ್ಕೋಸ್ಕರ ಎಂದು ಬಿಜೆಪಿಯ ಹಿರಿಯ ಮುಖಂಡರಾದ ಸಿಟಿ ರವಿ ವ್ಯಂಗ್ಯವಾಡಿದರು. ಚಿತ್ತಾಪುರ ಪಟ್ಟಣದಲ್ಲಿ ಸೋಮವಾರ ಬಾಪುರಾವ್ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ನಡೆದ ಚಿತ್ತಾಪುರ ವಿಧಾನ ಮಂಡಲದ ಜಿಲ್ಲಾ ಯುವ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ಬಹಿರಂಗ ಸಭೆಯೊಂದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾವುಕರಾಗಿ ಮಾತನಾಡುತ್ತಾ ಕಣ್ಣೀರು ಸುರಿಸಿದ್ದು ಅಳಿಯನನ್ನು ಮತ್ತು ಮಗನನ್ನು ಸೆಟಲ್ ಮಾಡುವುದಕ್ಕೋಸ್ಕರ ವಿನಃ ಜನರಿಗಾಗಿ ಅಥವಾ ಅನ್ಯಾಯದ ವಿರುದ್ಧ ಕಣ್ಣೀರು ಹಾಕಿಲ್ಲ. ಮುಗ್ಧ ಹೆಣ್ಣು ಮಗಳು ನೇಹಾ ಹತ್ಯೆ ಆದಾಗ ಮತ್ತು ಯಾದಗಿರಿಯಲ್ಲಿ ದಲಿತ ಯುವಕ ರಾಕೇಶ್ ನನ್ನ ಹತ್ಯೆ ಮಾಡಿದಾಗ ಖರ್ಗೆ ಅವರು ಕಣ್ಣೀರು ಸುರಿಸಲಿಲ್ಲ ಮತ್ತು ಈ ಬಗ್ಗೆ ಜಾಣ ಮೌನ ವಹಿಸಿದ್ರು. ಖರ್ಗೆ ಅವರು ಕಣ್ಣೀರು ಸುರಿಸಿದ್ದು ಕೇವಲ ಅಳಿಯ ಸೋಲುತ್ತಾರೆ ಎಂಬ ಏಕೈಕ ದುಃಖದಿಂದ ಎಂದು ಟೀಕಿಸಿದರು. ದಲಿತರ ಅಭಿವೃದ್ಧಿಗಾಗಿ ಮೀಸಲಿರಿಸಿದ ಸುಮಾರು 25,000 ಕೋಟಿ ರೂಪಾಯಿಗಳನ್ನ ಅನ್ಯ ಕಾರ್ಯಕ್ಕೆ ವರ್ಗಾಯಿಸಿ ದಲಿತರಿಗೆ ಮೋಸವಾದಾಗ ಈ ಬಗ್ಗೆ ಖರ್ಗೆ ಕಣ್ಣೀರು ಸುರಿಸಲಿಲ್ಲ. ಅವರ ದೂರದೃಷ್ಟಿ ದಲಿತರ ಉದ್ಧಾರವಲ್ಲ, ಅಳಿಯನಿಗೆ ಟಿಕೆಟ್ ತಪ್ಪುತ್ತೋ ಎಂಬ ದೃಷ್ಟಿ ಮಾತ್ರ. ದಲಿತ ಯುವಕನೊಬ್ಬನಿಗೆ ಟಿಕೆಟ್ ನೀಡಿ ಗೆಲ್ಲಿಸಲು ಖರ್ಗೆ ಮನಸ್ಸು ಮಾಡಿಲ್ಲ ಎಂದು ದೂರಿದರು. ರಾಜಕೀಯದಲ್ಲಿ 55 ವರ್ಷಗಳ ರಾಜಯೋಗವನ್ನ ಪಡೆದ ದೊಡ್ಡ ಖರ್ಗೆ ಅವರು ಈ ರೀತಿಯಾಗಿ ಭಾವನಾತ್ಮಕವಾಗಿ ಮಾತನಾಡಿ ಕುಟುಂಬಕ್ಕಾಗಿ ಕಣ್ಣೀರಿಟ್ಟಿದ್ದು ಅತ್ಯಂತ ನಾಚಿಕೆಗೇಡಿನ ವಿಷಯವಾಗಿದೆ. ಕಲಬುರಗಿಯಲ್ಲಿ 4 ತಿಂಗಳಲ್ಲಿ ಬಿದ್ದ ಹೆಣಗಳ ಸಂಖ್ಯೆ 2 ಅಂಕಿಯನ್ನು ದಾಟಿದೆ. ಇದು 3 ಅಂಕಿಯಲ್ಲಿ ದಾಟುವ ಹಂತದಲ್ಲಿದೆ. ಪೊಲೀಸರು ಮತ್ತು ಅಧಿಕಾರಿಗಳು ಹೇಳದೆ ಗೆರೆ ದಾಟುವುದಿಲ್ಲ. ಕಾನೂನು ಸಂಪೂರ್ಣವಾಗಿ ಸತ್ತು ಹೋಗಿದೆ. ಈ ಕೊಲೆಗಳಿಗೆ ಹೊಣೆಗಾರ ಯಾರು ಎಂದು ಮಾಜಿ ಸಚಿವ ಸಿಟಿ ರವಿ ಪ್ರಶ್ನೆ ಮಾಡಿದರು. ನೀವು ಇಲ್ಲಿಂದ MLA ಮಾಡಿರಲ್ಲ, ಅವರಿಗೆ ರಾಜ್ಯದ ಜನ ಕರೆಯೋದೇನಂತ ಗೊತ್ತಾ? ಸಣ್ಣ ಕರ್ಗೆ ನಿಮ್ಮ ಕಡೆ ಏನಂತಾರೆ, ನಿಮ್ಮ ಭಾಷೆಗೆ ಮರಿ ಕರ್ಗೆ ಅಂತ ಕರೀತಾರೆ. ನಾನೇನು ಹಂಗೆ ಕರೆದಿಲ್ಲ, ಜನ ಹಂಗೆ ಕರೀತಾರೆ. ಅವರು ಒಂದು ರೀತಿ ಆಲ್ರೌಂಡರ್ ಇದ್ದಂಗೆ. ನೀವು ಎಕ್ಸ್ಟರ್ನಲ್ ಅಫೇರ್ಸ್ ಬಗ್ಗೆನೂ ಅವರೇ ಮಾತಾಡ್ತಾರೆ, ಹೋಮ್ ಮಿನಿಸ್ಟ್ರಿ ಬಗ್ಗೆನೂ ಅವರೇ ಮಾತಾಡ್ತಾರೆ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಬಗ್ಗೆನೂ ಅವರೇ ಮಾತಾಡ್ತಾರೆ, ಭಾರಿ ನೀರಾವರಿ ಬಗ್ಗೆನೂ ಅವರೇ ಮಾತಾಡ್ತಾರೆ, ಸಮಾಜ ಕಲ್ಯಾಣ ಮಂತ್ರಿ ಬಗ್ಗೆನೂ ಅವರೇ ಮಾತಾಡ್ತಾರೆ. ಎಲ್ಲ ಖಾತೆಗಳ GPAನ ಏನಾದರೂ ಇವರಿಗೆ ಕೊಟ್ಟಿದ್ದಾರೇನೋ ಅನ್ನುವಷ್ಟು ಅನುಮಾನ ಬರೋಂಗೆ ಮಾತಾಡ್ತಾರೆ. GPA ಅಂದ್ರೆ ಅರ್ಥ ಆಯ್ತಲ್ಲ, ಪವರ್ ಆಫ್ ಅಟರ್ನಿ. ಎಲ್ಲ ಮಿನಿಸ್ಟ್ರಿಗಳ ಪವರ್ ಆಫ್ ಅಟರ್ನಿಯನ್ನು ಇವರಿಗೆ ಕೊಟ್ಬಿಟ್ಟಿದ್ದಾರೇನೋ ಅನ್ನೋಂಗೆ ಮಾತಾಡ್ತಾರೆ. ಮಾತಾಡೋ ಸ್ಪೀಡಲ್ಲಿ ಸಿದ್ದರಾಮಯ್ಯನವರು ಮಂಕಾಗ್ಬಿಟ್ಟಿದ್ದಾರೆ. ಆದ್ರೆ ಒಂದು ಮಾತು ಅವರು ಮಾತಾಡ್ತಿಲ್ಲ. ಈ ಸರ್ಕಾರ ಬಂದ ಮೇಲೆ 25,000 ಕೋಟಿ, ಎಷ್ಟು ಸಾವಿರ ಕೋಟಿ? 25,000 ಕೋಟಿ SCP TSP ಅನುದಾನವನ್ನು, ದಲಿತರ ಅಭಿವೃದ್ಧಿಗೆ ಖರ್ಚು ಮಾಡಬೇಕಾದಂಥ ಅನುದಾನವನ್ನು ಅನ್ಯ ಕಾರ್ಯಕ್ಕೆ ಬಳಕೆ ಮಾಡಿಕೊಂಡಿರೋದ್ರ ಬಗ್ಗೆ ಯಾವ ಥರ ಮಾತಾಡಿದಾರ? ಆ ವಿಷಯದಲ್ಲಿ ಮೌನ, ಜಾಣ ಮೌನ. ಇಂಟರ್ನ್ಯಾಷನಲ್ ಅಫೇರ್ಸ್ ಬಗ್ಗೆ ಮಾತಾಡುವಂಥ ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಯಾಕೆ ದಲಿತರ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡ ನಿಮ್ಮ ಸರ್ಕಾರದ ವಿರುದ್ಧ ಮಾತಾಡ್ತಿಲ್ಲ? ಯಾಕೆ ಮಾತಾಡಿದ್ರೆ ಸತ್ಯ ಹೊರಗೆ ಬರುತ್ತೆ ಅನ್ನೋ ಭಯನ? ನೀವು ನಿಜವಾಗ್ಲೂ ನಿಮಗೆ ದಲಿತರ ಬಗ್ಗೆ ಕಾಳಜಿ ಇದ್ರೆ ನೀವು ರಾಜೀನಾಮೆ ಕೊಟ್ಟು ತೋರಿಸಬೇಕಾಗಿತ್ತು. ಮೊನ್ನೆ ದೊಡ್ಡ ಖರ್ಗೆ ಸಾಹೇಬರು 9 ಬಾರಿ ಶಾಸಕರು, 2 ಬಾರಿ ಸಂಸದರು, ರಾಜಯೋಗ. ಕೆಲವರಿಗೆ ರಾಜಯೋಗ ಜೀವಿತಾವಧಿಯಲ್ಲಿ 2 ವರ್ಷ, 4 ವರ್ಷ, ಹೆಚ್ಚು ಒಂದು 5 ವರ್ಷ ಇರುತ್ತಂತೆ. ನಮ್ಮ ದೊಡ್ಡ ಖರ್ಗೆ ಸಾಹೇಬರಿಗೆ ರಾಜಯೋಗ ಹತ್ತತ್ರ 55 ವರ್ಷಗಳ ಕಾಲದ ರಾಜಯೋಗ. ರಾಜಯೋಗದಲ್ಲೇ ಹುಟ್ಟಿರುವಂಥ ನಮ್ಮ ಖರ್ಗೆ ಸಾಹೇಬರು
ಮೊನ್ನೆ ಎಮೋಷನಲ್ ಆಗಿ ಮಾತಾಡಿದ್ದನ್ನು ನಾನು ಮಾಧ್ಯಮದಲ್ಲಿ ಕೇಳಿದೆ. ಆ ಎಮೋಷನಲ್ ಆಗಿ ಮಾತಾಡಿದ್ದು ಜನರಿಗೇನೋ ಅನ್ಯಾಯ ಆಗ್ತಾ ಇದೆ ಅಂತ ಅಲ್ಲ. ಎಮೋಷನಲ್ ಆಗಿ ಮಾತಾಡಿದ್ದು ನನ್ನ ಮಗ ಏನೋ ಸಟ್ಲಾದ, ನನ್ನ ಅಳಿಯನ್ನೂ ಸೆಟ್ಲ್ ಮಾಡಿಸ್ರಪ್ಪ ಅಂತ. ಪಾಪ AICC ಅಧ್ಯಕ್ಷ ಆದ ನಂತರವೂ ಅವರ ದೂರದೃಷ್ಟಿಗೆ ಯಾವೊಬ್ಬ ದಲಿತ ಕಾರ್ಯಕರ್ತನೂ ಕೂಡ ಕಣ್ಣಿಗೆ ಕಾಣಲೇ ಇಲ್ಲ. ಯಾಕೆ ಅಂದರೆ ದಲಿತ ಕಾರ್ಯಕರ್ತ ಕಂಡಿದ್ರೆ ಅಳಿಯನಿಗೆ ಎಲ್ಲಿ ಟಿಕೆಟ್ ತಪ್ಪೋಗುತ್ತೋ ಅಂಥೇಳಿ ಯಾವ ದಲಿತ ಕಾರ್ಯಕರ್ತನೂ ಅವ್ರ ಕಣ್ಣಿಗೆ ಕಾಣಲೇ ಇಲ್ಲ. ನಮ್ಮ ಖರ್ಗೆ ಸಾಹೇಬರ ದೂರದೃಷ್ಟಿ ಅಷ್ಟಿದೆ. ಅವರ ಮನೆಯವರನ್ನು ಬಿಟ್ಟು ಇನ್ನೊಬ್ಬರು ಅವ್ರ ಕಣ್ಣಿಗೆ ಕಾಣಲಾರದಷ್ಟು ಅವರ ದೂರದೃಷ್ಟಿ ಇದೆ. ಯಾರಾದರೂ ಕಾರ್ಯಕರ್ತನಿಗೆ ಏನಾದ್ರು ಟಿಕೆಟ್ ಕೊಟ್ಟು ಈ ಕಾರ್ಯಕರ್ತನನ್ನು ಗೆಲ್ಲಿಸಿ ಅಂತ ಕೇಳಿದರೆ ಬಹುಶಃ ಚಿತ್ತಾಪುರದ ಜನ, ಕಲಬುರಗಿ ಜನ ಖರ್ಗೆ ಸಾಹೇಬರು ಎಷ್ಟು ದೊಡ್ಡ ಮನುಷ್ಯ, ಒಬ್ಬ ಕಾರ್ಯಕರ್ತನಿಗೋಸ್ಕರ ಕಣ್ಣೀರು ಹಾಕಿದರು ಅಂತ ಹೇಳ್ತಾ ಇದ್ರು. ಆದರೆ ಖರ್ಗೆ ಸಾಹೇಬರು ಮೊನ್ನೆ ಕಣ್ಣೀರು ಹಾಕಿದ್ದು ಅಳಿಯನಿಗೋಸ್ಕರ ಕಣ್ಣೀರು ಹಾಕಿದರು, ಜನರಿಗಾಗಿ ಕಣ್ಣೀರು ಹಾಕಲಿಲ್ಲ. ತನ್ನದೇ ಸರ್ಕಾರ SCP TSPಯ 25,000 ಕೋಟಿಯನ್ನು ದುರ್ಬಳಕೆ ಮಾಡಿಕೊಂಡಾಗ ಒಂದು ಶಬ್ದ ದೊಡ್ಡ ಖರ್ಗೆ ಸಾಹೇಬರು ಮಾತಾಡಲಿಲ್ಲ, ಮರಿ ಖರ್ಗೆ ಸಾಹೇಬರು ಮಾತಾಡಲಿಲ್ಲ. ಏನಾದ್ರು ಮಾತಾಡಿದ್ದು ಕೇಳಿದ್ರೆ ನೀವು? 4 ತಿಂಗಳಲ್ಲಿ ಕಲಬುರಗಿಯಲ್ಲಿ ಬಿದ್ದ ಹೆಣಗಳ ಲೆಕ್ಕ ಏನಾದರೂ ಗೊತ್ತಿದೆಯಾ? 4 ತಿಂಗಳಲ್ಲಿ ಕಲಬುರಗಿಯಲ್ಲಿ ಬಿದ್ದ ಹೆಣಗಳ ಲೆಕ್ಕ ಡಬಲ್ ಡಿಜಿಟ್ ದಾಟಿದೆ. ಒಂದಲ್ಲ ಒಂದು ಕಾರಣಕ್ಕೆ ಕಲಬುರಗಿ ಜಿಲ್ಲೆಯಲ್ಲಿ ಬಿದ್ದ ಹೆಣಗಳು ಕೊಲೆಯಾದವು. 2 ಅಂಕಿ 3 ಅಂಕಿ ದಾಟೋದಕ್ಕೇನು ಬಹಳ ಕಾಲ ಬೇಕಾಗಲ್ಲ. ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿದೆ. ಮರಿ ಖರ್ಗೆಯವರ ದರ್ಬಾರಿನಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿದೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ENT, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785.